ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರುವಂತಹ ಹೃದಯಾಘಾತ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಸಮಿತಿ ವರದಿಯನ್ನ ಸಲ್ಲಿಸುತ್ತಿದೆ. ಒಟ್ಟು 251 ರೋಗಿಗಳನ್ನ ಈ ತನಿಖಾ ಸಮಿತಿ ಏನಿತ್ತು ಅದು ಅಧ್ಯಯನಕ್ಕೆ ಒಳಪಡಿಸಿತ್ತು. 218 ಪುರುಷರು, 32 ಮಹಿಳೆಯರು, 30 ವರ್ಷದೊಳಗಿನ 12 ಜನರನ್ನ ಈ ಅಧ್ಯಯನಕ್ಕೆ ಒಳಪಡಿಸಲಾಗಿತ್ತು. 31ರಿಂದ 40 ವರ್ಷದ ಒಳಗಿನ 66 ಜನರ ಮೇಲೆ ಅಧ್ಯಯನ ಆಯಿತು. 41ರಿಂದ 45 ವರ್ಷದ ಒಳಗಿನ 171 ಜನರನ್ನ ಅಧ್ಯಯನಕ್ಕೆ ಒಳಪಡಿಸಿ ಒಂದು ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಿದ್ದಾರೆ. ಸ್ಯಾಂಪಲ್ ಸೈಜ್ ಅಫ್ಕೋರ್ಸ್ ಚಿಕ್ಕದಿದೆ. 200-300 ಜನರಿಂದ ಒಂದು ರಿಪೋರ್ಟು ಸಬ್ಮಿಟ್ ಆದಾಗ ಅದರಿಂದ ಏನು ದೊಡ್ಡ ಔಟ್ಕಮ್ ಏನು ನಿರೀಕ್ಷೆ ಮಾಡೋಕ್ಕಾಗಲ್ಲ ನೀವು. ಆಮೇಲೆ ಅದೇ ಸತ್ಯ ಅಂತ ನಂಬಕ್ಕಾಗಲ್ಲ. ಯಾಕಂದರೆ ನಮ್ಮ ಪಾಪ್ಯುಲೇಷನ್ ಇರೋದ್ರ 0.01% ಕೂಡ ಮಾಡಿಲ್ಲ. ಆದರೆ ತುರ್ತಾಗಿ ಒಂದಷ್ಟು ವಿಚಾರಗಳು ಗೊತ್ತಾಗೋದಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಈ ವರದಿಯ ಪ್ರಕಾರ 251 ಜನರಲ್ಲಿ ಹೆಚ್ಚಾಗಿ ಶುಗರ್ ಕಾಣಿಸ್ಕೊಂಡಿದೆಯಂತೆ, 102 ಮಂದಿಗೆ BP ಇದೆಯಂತೆ, 40 ಜನರಿಗೆ ಹೃದಯ ಕಾಯಿಲೆ ಇದ್ದಿದ್ದು ಗೊತ್ತಾಗ್ತಾ ಇದೆ, 77 ಮಂದಿಗೆ ಯಾವುದೇ ಅಪಾಯಕಾರಿ ರೋಗ ಇಲ್ಲ ಅಂತ ರಿಸರ್ಚ್ಗೆ ಒಳಪಟ್ಟಂತಹ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತೆ ಹೇಳಲಾಗಿದೆ. ಬಟ್ ಶುಗರ್ ಡಯಾಬಿಟಿಕ್ಸ್ ಇಂದ ಬಳಲ್ತಾ ಇದ್ರು ಈ 251 ಜನರ ಪೈಕಿ 81 ಜನ ಅನ್ನೋ ಆಘಾತಕಾರಿ ಮಾಹಿತಿ ಸಿಗ್ತಾ ಇದೆ. ಸೊ ಬ್ಲಡ್ ಶುಗರ್ ಲೆವೆಲ್ ಯಾವ ಮಟ್ಟದಲ್ಲಿ ಹೈ ಆಗ್ತಾ ಇದೆ ಮತ್ತು ನಾವು ತಿಂತಾ ಇರುವಂತಹ ಆಹಾರ ಪದಾರ್ಥಗಳು ಎಷ್ಟು ಅಪಾಯಕಾರಿ ಆಗ್ತಾ ಇದೆ ಅನ್ನೋದನ್ನು ಇದು ತೋರಿಸ್ತಾ ಇದೆ. ಎಷ್ಟು ಶುಗರ್ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ, ಎಷ್ಟು ಮೈದಾ ತಿಂತಾ ಇದ್ದೀವಿ, ಪ್ರಾಸೆಸ್ಡ್ ಫುಡ್ ತಿಂತಾ ಇದ್ದೀವಿ ಅನ್ನೋದನ್ನು ಕೂಡ ವರದಿ ನಮಗೆಲ್ಲರಿಗೂ ಕೂಡ ಕಣ್ತರಿಸೋ ಹಾಗೆ ಮಾಡ್ತಾ ಇದೆ. ಮತ್ತು ಯಾವುದನ್ನು ತಕ್ಷಣಕ್ಕೆ ಬಿಡಬೇಕು ಅನ್ನೋದನ್ನ ಕೂಡ ಹೇಳ್ತಾ ಇದೆ. ಮತ್ತು ಈ ಸ್ಮೋಕಿಂಗ್ ವಿಚಾರದಲ್ಲೂ ಅಷ್ಟೇ, ಆ್ಯಕ್ಟಿವ್ ಸ್ಮೋಕರ್ಸ್ಗಿಂತ ಅವ್ರ ಸುತ್ತಮುತ್ತ ಅವ್ರು ಸ್ಮೋಕ್ ಮಾಡಬೇಕಾದ್ರೆ ನಿಂತ್ಕೊಳ್ಳುವಂತಹ ಪ್ಯಾಸಿವ್ ಸ್ಮೋಕರ್ಸ್ಗೆ ಸಮಸ್ಯೆ ಆಗ್ತಾ ಇರೋದು. ಇದೆಲ್ಲ ಒಂದಕ್ಕೊಂದು ಚೈನ್ ಲಿಂಕ್ ರೀತಿ ಇದೆ. ಇದನ್ನೆಲ್ಲ ಸರಿಪಡಿಸೋ ತನಕ, ಹೆಲ್ದಿ ಲೈಫ್ ಸ್ಟೈಲ್ಗೆ ಜನ ಬರೋ ತನಕ ಕೂಡ ಈ ಹೃದಯಾಘಾತದ ಪ್ರಕರಣಗಳು ತಪ್ಪೋದಿಲ್ಲ ಅನ್ನೋದು ಒಟ್ಟಾರೆ ಸಾರಾಂಶ ಆಗ್ತಿದೆ. 251 ಮಂದಿಯನ್ನು ಸ್ಟಡಿ ಮಾಡಿದಾಗ ಯಾರ್ಯಾರಿಗೆ ಯಾವ್ಯಾವ ಕಾರಣಕ್ಕೆ ಹೃದಯದ ಸಮಸ್ಯೆಗಳಾಗ್ತಿದೆ ಅನ್ನೋದು ಗೊತ್ತಾಗಿದೆ. ಡೀಟೇಲ್ಸ್ ಕೊಡ್ತಾರೆ ರಾಘು. ಟೋಟಲ್ ಆಗಿ ಈಗ ಕನ್ಕ್ಲೂಷನ್ ಏನು ಈ ವರದಿಗೆ ಸಂಬಂಧಪಟ್ಟಂತೆ, ಮತ್ತೆ ಇದನ್ನು ಸರ್ಕಾರ ತತ್ಕ್ಷಣಕ್ಕೆ ಹೃದಯಾಘಾತದ ಪ್ರಕರಣಗಳು ಸ್ಟಾಪ್ ಆಗೋ ರೀತಿ ನೋಡ್ಕೊಳ್ಳೋ ನಿಟ್ಟಿನಲ್ಲಿ ಏನ್ ಹೆಜ್ಜೆನ ಈ ವರದಿ ಆಧರಿಸಿ ಇಡೋ ಸಾಧ್ಯತೆ ಇದೆ ಅಂತ ಮಮತಾ ಬಹಳ ಕ್ಲಿಯರ್ ಆಗಿ ಹೇಳಿದ್ರು. ಕೋವಿಡ್ ನಿಂದಲೇ ಈ ರೀತಿಯಾದಂತಹ, ಅಂದ್ರೆ ಕೋವಿಡ್ ಲಸಿಕೆಯಿಂದ ಈ ರೀತಿ ಆಗ್ತಾ ಇದೆ ಅನ್ನುವಂತ ವಿಚಾರವನ್ನ ವರದಿ ಮುಖಾಂತರವಾಗಿ ಸ್ಪಷ್ಟಪಡಿಸ್ಕೋಬೇಕು. ಅದನ್ನ ತನಿಖೆಯನ್ನ ಮಾಡಿ ಅದ್ರ ಸತ್ಯತೆ ಏನು ಅನ್ನೋದನ್ನ ತಿಳ್ಕೊಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಸೂಚನೆಗಳನ್ನ ಕೊಟ್ಟಿದ್ರು. ಸದ್ಯಕ್ಕೆ ಮೊದಲಿಗೆ ಅದರ ವಿಚಾರ ಸಂಬಂಧಪಟ್ಟಂತೆ ವರದಿಯನ್ನ ಸಿದ್ಧಪಡಿಸಲಾಗಿದೆ. ಅದರಿಂದ ಅಂದ್ರೆ ಕೋವಿಡ್ ಲಸಿಕೆಯಿಂದ ಈ ರೀತಿಯಾದಂತಹ ಘಟನೆಗಳು ಆಗ್ತಾ ಇಲ್ಲ ಅನ್ನುವಂತ ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಅದರ ಜೊತೆಗೆ ಬಿಫೋರ್ ಕೋವಿಡ್, ಆಫ್ಟರ್ ಕೋವಿಡ್ ಪರಿಸ್ಥಿತಿಗಳು ಹೇಗಿದೆ ಅನ್ನುವಂತ ವಿಚಾರವನ್ನ ತನಿಖೆಯನ್ನ ಮಾಡಿದ್ರೆ 250 ಜನರನ್ನ ಆ ತನಿಖೆಗೆ ಒಳಪಡಿಸಿದ್ರು. ತನಿಖೆಯಲ್ಲಿ ಬೇರೆ ಬೇರೆ ವಯೋಮಾನದವರು ಜೊತೆಗೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆ ಇರುವಂತವ್ರನ್ನ ಕೂಡ ತನಿಖೆಗೆ ಒಳಪಡಿಸಿಕೊಳ್ಳಲಾಗಿತ್ತು. ಆ ತನಿಖೆಯ ಮುಖಾಂತರವಾಗಿ ಏನಾಗಿದೆ ಅನ್ನುವಂತ ಅಂಶವನ್ನ ಪತ್ತೆ ಹಚ್ಕೊಳ್ಳಲಾಗಿದೆ. ಅಂದ್ರೆ ಬಿಫೋರ್ ಕೋವಿಡ್ ಇದ್ದಂತ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇತ್ತು, ಅದಾದ್ಮೇಲೆ ಆಫ್ಟರ್ ಕೋವಿಡ್ ಯಾವ ರೀತಿಯಾದಂತಹ ಪರಿಸ್ಥಿತಿಗಳು ಬಂದಿದೆ, ಯಾಕೆ ಇದೆಲ್ಲವೂ ಕೂಡ ಹೆಚ್ಚಾಗಿದೆ ಎನ್ನುವಂತ ಒಂದಷ್ಟು ಅಂಶಗಳನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ತನಿಖಾ ತಂಡ ಮಾಡಿದೆ. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಸರ್ಕಾರ ಇಮಿಡಿಯೇಟ್ ಆಗಿ ಮಾಡಬೇಕಿರುವಂತಹ ಕೆಲಸಗಳೇನಿದೆ, ಕ್ರಮಗಳೇನಿದೆ ಅನ್ನುವಂಥ ಸಂಬಂಧಪಟ್ಟಂಗೂ ಕೂಡ ಸರ್ಕಾರಕ್ಕೆ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಡೋದ್ರ ಮುಖಾಂತರವಾಗಿ ಯಾವಾಗ ಎಲ್ಲವೂ ಕೂಡ ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಸೂಚನೆಗಳು, ಸಲಹೆಗಳನ್ನ ಕೊಡಲಾಗಿದೆ. ಬಟ್ ಸರ್ಕಾರ ಇದನ್ನ ಎಷ್ಟು ಮಟ್ಟಿಗೆ ಕ್ರಮಗಳನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದೊಡ್ಬೇಕಂತೆ ತನಿಖಾ ತಂಡ ಅಂದ್ರೆ ವರದಿಯನ್ನ ಕೊಡುವಂತ ಕೆಲಸವನ್ನ ಈ ರೀತಿಯಾಗಿ ಮಾಡಿದೆ. ಮಮತಾ, ಧನ್ಯವಾದ ರಾಘು ತಮ್ಮೆಲ್ಲ ಮಾಹಿತಿಗಾಗಿ.